ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಶಿವರಾತ್ರಿ ಇರೋದ್ರಿಂದ ನಾವು ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ. ಬನ್ನಿ ಹೋಗುವ. ಎಂತ ಜನ, ಆಚೆಯಿಂದ ಹೋಗುವಲ್ಲ, ಇದುವರೆ ತೀರ್ಥ ಇದು ಸ್ನಾನಕ್ಕ. ಮತ್ತೆ ಕಿಟ್ಟು ಮೂಡ್ಬಿದ್ರೆಗೆ ಬಂದೆ ಮಧ್ಯಾಹ್ನ. ಅಂದರೆ ಇವತ್ತು ಶಿವರಾತ್ರಿ ಅಲ್ಲ, ಹಾಗೆ ಬೆಳಗ್ಗೆ ಕದ್ರಿಗೆ ಹೋಗಿ ಕಟೀಲಿಗೆ ಹೊರಟಿದ್ದೇವೆ. ಕಟೀಲಿಗೆ ಆ್ಯಕ್ಚುಲಿ ಇಲ್ಲಿ ಮೂಡ್ಬಿದ್ರೆಯಿಂದ ನಮಗೆ 22 ಕಿಲೋಮೀಟರ್ಸ್ ಆಗ್ತದೆ. ಸೊ ನಾನಿವತ್ತು ನಿಮಗೆ ಶಾರ್ಟ್ ಕಟ್ ರೋಡ್ ತೋರಿಸ್ತೇನೆ. ಅಂದರೆ ಇಲ್ಲಿ ಅವರಿಗೆ ಗೊತ್ತಿರ್ತದೆ, ಬಟ್ ದೂರದಿಂದ ಧರ್ಮಸ್ಥಳ ಆಗಿ ಮೂಡ್ಬಿದ್ರಾಗಿ ಕಟೀಲಿಗೆ ಹಾಗೆ ಹೋಗುವವರಿಗೆ ನಾನು ಶಾರ್ಟ್ ಕಟ್ ರೋಡ್ ತೋರಿಸ್ತೇನೆ. ನಾವು ಅದು ಶಾರ್ಟ್ ಕಟ್ ರೂಟಲ್ಲಿ ಹೋದರೆ 22 ಕಿಲೋಮೀಟರ್ಸ್ ಇದ್ದು ನಮಗೆ ಒಂದು 15.5 ಕಿಲೋಮೀಟರ್ಸ್ ಆಗ್ತದೆ. ಇಲ್ಲಿಂದ ನಿಡ್ಡೋಡಿ ಅಂತ ಒಂದು ಸಿಗ್ತದೆ, ಅಲ್ಲಿ ರೋಡಲ್ಲಿ ಲೆಫ್ಟ್ ಹೋಗ್ಬೇಕು. ಬಟ್ ಬಸ್ ಏನು ಹೋಗೋದಿಲ್ಲ. ಬಸ್ ಹೋಗೋದಾದ್ರೆ ನಿಮಗೆ 22 ಕಿಲೋಮೀಟರ್ಸ್ ಅಲ್ಲಿ ಹೋಗಿ ದ್ವಾರದ ಹತ್ರನೇ ಅವರು ಬಸ್ ಸ್ಟ್ಯಾಂಡ್, ದ್ವಾರದ ಒಳಗೆ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸ್ತಾರೆ. ಬಟ್ ಇದು ಶಾರ್ಟ್ ಕಟ್ ರೋಡಲ್ಲಿ ನಮಗೆ ಕಾರ್, ಬೈಕ್ ಆ ಥರ ವೆಹಿಕಲ್ಸಲ್ಲಿ ನಾವು ಹೋಗ್ಬೋದು. ಬನ್ನಿ, ನಾನಿವತ್ತು ನಿಮಗೆ ಶಾರ್ಟ್ ಕಟ್ ರೋಡಲ್ಲಿ ಕರ್ಕೊಂಡು ಹೋಗ್ತೇನೆ. ಹೋಗ್ಬೇಕು. ಇದು ಶಾರ್ಟ್ ಕಟ್ ರೂಟ್ ಕಟೀಲಿಗೆ. ಇದೇನು ಖಾಲಿ ಖಾಲಿ ಉಂಟು ಇವತ್ತು, ಇಲ್ಲದ್ರೆ ಪಾರ್ಕಿಂಗ್ ಫುಲ್ ಇರ್ತಿತ್ತು. ಓ, ಚೇಂಜ್ ಮಾಡಿದಾರಲ್ಲ. ಬೇಗ ಹೋಗಿ ಬರೋ.
ಎಷ್ಟು ಖುಷಿ ಆಯಿತು ಅಂದರೆ ತುಂಬ ಖುಷಿ ಆಯಿತು. ಜನ ಸಹ ಇರಲಿಲ್ಲ, ಯಾವಾಗಲೂ ತುಂಬ ಜನ ಅದರ ಮಧ್ಯೆ ದೇವರ ನೋಡ್ಲಿಕ್ಕೆ ಬಿಡ್ತಿರ್ಲಿಲ್ಲ, ಹೋಗಿ 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 ಕಳಿಸ್ತಿದ್ರು. ಬಟ್ ಇವತ್ತು ಯಾರು ಅಷ್ಟು ಜನ ಸಹ ಇರಲಿಲ್ಲ, ಆರಾಮ ಎಷ್ಟೊತ್ತು ಬೇಕು ಅಷ್ಟೊತ್ತು ನಿಲ್ಬೋದಿತ್ತು ದೇವ್ರ ಮುಂದೆ. ಸೊ ತುಂಬ ಖುಷಿ ಆಯಿತು, ಹೇಳಲಿಕ್ಕಾಗೋದಿಲ್ಲ, ಅಷ್ಟು ಖುಷಿ ಆಯಿತು. ನೆಕ್ಸ್ಟ್ ಪೂಜೆ ಬರ್ಸಿದೆ, ಪೂಜೆ ಮಾಡಿಸಿ ಅವರು ತೀರ್ಥ ಕೊಡುವಾಗ ಅಲ್ಲಿ ಭಟ್ರು ಬಳೆ ಕೊಟ್ಟರು, ಅದಂತೂ ಇನ್ನೂ ಖುಷಿ ಆಯಿತು. ಇನ್ನು ಹೊರಡುದು ಮನೆಗೆ. ಗುಡ್ ಮಾರ್ನಿಂಗ್. ನಾನು ಇವತ್ತು ಬೂದುಗುಂಬಳಕಾಯಿ ಜ್ಯೂಸ್ ಕುಡಿತಾ ಇದ್ದೇನೆ ವಿತೌಟ್ ಆ್ಯಡಿಂಗ್ ಶುಗರ್. ಇದು ತುಂಬ ಮಾಡಲಿಕ್ಕೆ ಈಸಿ. ಕಟ್ ಮಾಡೋದು, ಜಾರಲ್ಲಿ ಗ್ರೈಂಡ್ ಮಾಡೋದು, ಕುಡಿಯೋದು. ಇದು ನಿಮಗೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಗೆ ಹೆಲ್ಪ್ ಆಗ್ತದೆ. ಅಂದರೆ ಈಗ ಉರಿ ಮೂತ್ರ ಆಗಿರ್ಬೋದು, ಅಥವಾ ತುಂಬ ಗಡಿ ಟಾಯ್ಲೆಟಿಗೆ ಹೋಗೋದು ಹಾಗೆಲ್ಲ ಪ್ರಾಬ್ಲಮ್ ಆದಾಗ ನೀವು ಇದನ್ನು ಕುಡಿಬೋದು. ಮತ್ತು ದೇಹದ ಉಷ್ಣಾಂಶ ಜಾಸ್ತಿ ಆದಾಗ, ಅಂದರೆ ಈಗ ನೀವು ಬೊಂಡ ಅಥವಾ ಕಾಮ ಕಸ್ತೂರಿ ಅದೆಲ್ಲ ಕುಡಿತೀರಿ, ಅದರ ಜೊತೆ ನೀವು ಇದನ್ನು ಸಹ ಕುಡಿಬೋದು. ತುಂಬ ತಂಪು ಇದು ಬಾಡಿಗೆ. ಮತ್ತು ವೆಯ್ಟ್ ಗೇನ್ ಮಾಡಲಿಕ್ಕೆ ಸಹ ತುಂಬ ಹೆಲ್ಪ್ ಮಾಡ್ತದೆ. ಯಾರು ತುಂಬ ಸಪೂರ ಇರ್ತಾರೆ ಅವ್ರು ಇದನ್ನು ಜ್ಯೂಸ್ ಕುಡಿಬೋದು. ಅಂದರೆ ಒಂದೇ ಸರ್ತಿಗೆ ಕುಡಿಯೋದಂತ ಅಲ್ಲ, ಜ್ಯೂಸೇ ಕುಡಿಬೇಕು ಅಂತ ಅಲ್ಲ. ಇದರಲ್ಲಿ ನಿಮಗೆ ವೆರೈಟಿ ಫುಡ್ಸ್ ಮಾಡ್ಬೋದು, ಹಲ್ವಾ ಮಾಡ್ಬೋದು, ಮತ್ತು ಪಲ್ಯ ಮಾಡ್ಬೋದು, ಮತ್ತು ಒಂದಿನ ಸಾಂಬಾರು ಮಾಡಿ ತಿನ್ಬೋದು. ಈ ಆಗ್ರಾ ಸೈಡೆಲ್ಲ ಪೇಟ ಅಂತ ಸ್ವೀಟ್ ಮಾಡ್ತಾರೆ. ಯು ಕ್ಯಾನ್ ಟ್ರೈ ಇಟ್. ನಾವು ತುಂಬ ಸಪೂರ ಇದ್ದೀವಿ ಅಂದರೆ ಯು ಕ್ಯಾನ್ ಆ್ಯಡ್ ಇಟ್ ಇನ್ ಯುವರ್ ಡಯಟ್. ನೀವು ಇದನ್ನು ಡಯಟಲ್ಲಿ ಒಂಚೂರು, ಈಗ ಒಂದಿನ ಬಿಟ್ಟು ಒಂದಿನ ಕುಡಿಯೋದು, ಆ ಥರ ನೀವು ಮಾಡ್ಬೋದು. ನಾನು ಸಹ ಕಾಲೇಜ್ ಡೇಸಲ್ಲಿ ತುಂಬ ಸಪೂರ ಇದ್ದೆ. ಬಟ್ ಬರ್ತಾ ನನಗೆ ವೆಯ್ಟ್ ಗೇನ್ ಆಗಿದ್ದು ಫೀಲ್ ನನಗೆ ಆಗಿದೆ. ಮತ್ತೆ ನಾನು ಬಿಟ್ಟೆ. ಬಟ್ ನೀವು ಇದನ್ನು ಟ್ರೈ ಮಾಡ್ಬೋದು.
ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆ ತಾಲೂಕಿನ ಪುತ್ತಿಗೆ ಗ್ರಾಮದಲ್ಲಿ ಸಪರಿವಾರವಾಗಿ ಕಂಗೊಳಿಸುತ್ತಿರುವ ಮಹತೋಬಾರ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಧರ್ಮ ಆಧ್ಯಾತ್ಮಿಕ ಆಧಾರಿತವಾಗಿ ಜನಪದಕ್ಕೆ ಶ್ರದ್ಧಾಸ್ಥಾನವಾಗಿದೆ. ತುಳುನಾಡಿನ ಪ್ರತಿಷ್ಠಿತ ಅರಸು ಮನೆತನದ ಚೌಟರಿಂದ ಸ್ಥಾಪಿತವಾಗಿ ಐತಿಹಾಸಿಕ ಮಹತ್ವವನ್ನು ಪಡೆದು ಸರಿಸುಮಾರು 800 ವರ್ಷಗಳ ವೈಭವದ ಇತಿಹಾಸವನ್ನು ಪಡೆದುಕೊಂಡಿದೆ. ನಾಗು ನದಿಯ ತಟದಲ್ಲಿ ವಿಶಾಲವಾದ 3 ಸುತ್ತಿನ ಪ್ರಾಂಗಣವನ್ನು ಹೊಂದಿರುವ ದೇವಳದ ಒಳಪ್ರಾಕಾರದಲ್ಲಿ ಕೇಂದ್ರಪ್ರಾಯವಾಗಿ ಪಶ್ಚಿಮಾಭಿಮುಖ ಸ್ಥಿತ ದ್ವಿದಳ ಗರ್ಭಗುಡಿಯಲ್ಲಿ ಕರುಣಾಪೂರ್ಣರಾದ ಶ್ರೀ ಸೋಮನಾಥೇಶ್ವರ ದೇವರ ದಿವ್ಯ ಸೌಂದರ್ಯ ಸಂಶೋಭಿತ ಲಿಂಗವಿದೆ. ನಿತ್ಯ ನೂತನರಾದ ಶ್ರೀದೇವರು ಭಕ್ತ ಕೋಟೆಯನ್ನು ಆಕರ್ಷಿಸುವ ಪರಿಯು ವಿಶಿಷ್ಟವಾದುದು ಎಂಬುದು ಭಕ್ತರ ಅಭಿಪ್ರಾಯ. ಶ್ರೀದೇವರ ಬಲಭಾಗದಲ್ಲಿ ಷಡ್ಭುಜ ಶ್ರೀ ಮಹಿಷಮರ್ದಿನಿ ಅಮ್ಮನವರ ಶಾಂತ ಗಂಭೀರ ರೂಪದ ಆಕರ್ಷಣೀಯ ವಿಗ್ರಹವಿದೆ. ಎಡಭಾಗದಲ್ಲಿ ಪ್ರಥಮ ಪೂಜಿತ ಶ್ರೀ ಮಹಾಗಣಪತಿ ದೇವರ ಅಭಯಪ್ರದವಾದ ವಿಗ್ರಹವಿದೆ. ಒಳಾಂಗಣದ ಈಶಾನ್ಯ ದಿಕ್ಕಿನಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಮತ್ತು ಶ್ರೀ ಚಂದ್ರನಾಥೇಶ್ವರ ದೇವರ ಸಂಕಲ್ಪವಿದೆ. ನೈಋತ್ಯ ದಿಕ್ಕಿನಲ್ಲಿ ಪ್ರಸಿದ್ಧ ಪಂಚಧೂಮಾವತಿ ದೈವದ ಗುಡಿ ಇದೆ. ಮಧ್ಯ ಪ್ರಾಂಗಣದ ಪೂರ್ವ ದಿಕ್ಕಿನಲ್ಲಿ ಕರಿಯಮಾಲ ದೈವದ ಸನ್ನಿಧಾನವಿದೆ. ಹೊರ ಪ್ರಾಂಗಣದ ಪಶ್ಚಿಮದಲ್ಲಿ ರಕ್ತೇಶ್ವರಿ ಗುಡಿ ಇದೆ ಹಾಗೂ ವಾಯುವ್ಯದಲ್ಲಿ ನಾಗದೇವರ ಸಾನ್ನಿಧ್ಯವಿದೆ. ಹೀಗೆ ಹಲವಾರು ವೈಶಿಷ್ಟ್ಯಗಳು, ಪ್ರಾಕೃತಿಕ ಸೌಂದರ್ಯಗಳಿಂದ ಕ್ಷೇತ್ರವು ಶೋಭಾಯಮಾನವಾಗಿ ಬೆಳಗುತ್ತಿದೆ. ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಹಾಗೂ ಕ್ಷೇತ್ರದ ಆಸ್ತಿಕ ಬಂಧುಗಳು ನಡೆಸಿದ ಸ್ವರ್ಣಾರೂಢ ಪ್ರಶ್ನೆಯಲ್ಲಿ ಕ್ಷೇತ್ರ ಸ್ವಾಮಿನಿ ಶ್ರೀ ಮಹಿಷಮರ್ದಿನಿ ಅಮ್ಮನವರಿಗೆ ವಿಶೇಷ ವಾಸ್ತುಪ್ರಯವಾದ ಆಲಯವನ್ನು ನಿರ್ಮಿಸಿ ಸಮಾನ ಸ್ಥಾನಮಾನ ಪೂಜಾ ಕೈಂಕರ್ಯಗಳನ್ನು ನಡೆಸಬೇಕೆಂಬುದು ಶ್ರೀದೇವರ ಪ್ರೇರಣೆ. ಚೌಟ ಅರಸರು ನಿರ್ಮಿಸಿ ಮುನ್ನಡೆಸಿಕೊಂಡು ಬರುತ್ತಿರುವ 18 ಮಾಗಣೆಗಳ ಈ ಅತ್ಯಂತ ಪುರಾತನ ಪ್ರಸಿದ್ಧ ದೇವಸ್ಥಾನವು ಇಂದು ಭಕ್ತ ಕೋಟಿಗಳ ಜತೆಗೂಡಿ ಭವ್ಯ ನವ ನಿರ್ಮಾಣಗೊಂಡು ಸಂಪೂರ್ಣಗೊಂಡಿದೆ. ನಮ್ದು ಕುಟ್ಟಿ ನೋಡಿ, ಕುಟ್ಟಿ ಹೋಗು, ಕುಟ್ಟಿ ಹೋಗು, ಕುಟ್ಟಿ ಹೋಗು, ಕುಟ್ಟಿ ಹೋಗು. ಲೈಕ್ ಮಾಡಿ, ಶೇರ್ ಮಾಡಿ.